ನಮಸ್ಕಾರ ಸ್ನೇಹಿತರೆ, ಜೆ ನ್ಯೂಸ್ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿಯ 24ನೇ ಕಂತಿನ ಹಣ ಕೊನೆಗೂ ರಿಲೀಸ್ ಆಗಿದೆ. ಆಲ್ರೆಡಿ ಈ ಕಂತಿನ ಹಣ ಒಂದು 60% ಜನರಿಗೆ ಕೂಡ ತಲುಪಿದೆ. ಇನ್ನು ಉಳಿದ 40% ಜನರಿಗೆ ಯಾವಾಗ ಬರುತ್ತೆ, ಹಾಗೆ ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಜಮೆ ಪ್ರಾರಂಭವಾಗಿದೆ ಹಾಗೂ ಯಾವ ಜಿಲ್ಲೆಗಳಿಗೆ ಇನ್ನೂ ಪ್ರಾರಂಭವಾಗಿಲ್ಲ ಜಮೆ, ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ನೋಡಿ ಸ್ನೇಹಿತರೆ, ಎಲ್ಲರಿಗೂ ಗೊತ್ತು ಚಳಿಗಾಲದ ಅಧಿವೇಶನ ನಡೀತು. ಅದರಲ್ಲಿ ವಿರೋಧ ಪಕ್ಷದವ್ರು ಕೂಡ ಕೇಳ್ತಾರೆ, ಗೃಹಲಕ್ಷ್ಮಿಯ ಹಣ 2 ತಿಂಗಳಿನ ಹಣ ನೀವು ಯಾಕೆ ಕೊಟ್ಟಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಪ್ರತಿಕ್ರಿಯೆ ಕೊಡ್ತಾರೆ, ಗೃಹಲಕ್ಷ್ಮಿಯ ಹಣ ನಾವು 2 ಕಂತಿನ ಹಣ ನಾವು ಕೊಟ್ಟಿದ್ದೀವಿ ಅಂತ. ಅದಾದಮೇಲೆ ಮತ್ತೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿರ್ತಾರೆ, ನಾವು ಕಂತಿನ ಹಣ ಕೊಟ್ಟಿಲ್ಲ ಅಂದರೆ ಅದೇನಿದೆ ಕ್ಲಿಯರ್ ಮಾಡ್ತೀವಿ ಅಂತ. ಇವೆಲ್ಲ ನಮಗೆ ಗೊತ್ತಿರೋದೇ, ನಾವು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೋಗಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಜಿಲ್ಲೆಗಳಿಗೆ 2ನೆಯ ಹಂತದಲ್ಲಿ ಗೃಹಲಕ್ಷ್ಮಿಯ 2,000 ರೂಪಾಯಿ ಜಮೆ ಆಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಚನ್ನರಾಯಪಟ್ಟಣ, ಹುಬ್ಳಿ, ಮೈಸೂರು, ದಾವಣಗೆರೆ, ಬೆಳಗಾವಿ, ಈ ಒಂದು ಜಿಲ್ಲೆಗಳಿಗೆ 2ನೆಯ ಹಂತದಲ್ಲಿ ಜಮೆ ಶುರುವಾಗುತ್ತಿದೆ 24ನೇ ಕಂತಿನ ಹಣ. ನೋಡಿ ಸ್ನೇಹಿತರೆ, 25ನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಹಾಗಾದರೆ ನೀವು ಕೇಳ್ಬೋದು, ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ? ಯಾವುದೇ ರೀತಿ ಬಿಡುಗಡೆ ಆಗಿಲ್ಲ. ಇವೆಲ್ಲ ಬರೀ ಫೇಕ್ ನ್ಯೂಸ್ಗೆ ಕಿವಿ ಕಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಇದೇ ತರಹದ ಹೆಚ್ಚಿನ ಮಾಹಿತಿಗಾಗಿ ಜೆ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ನಿಜವಾದ ಸುದ್ದಿ ನೀಡುತ್ತೇವೆ. ನಮಸ್ಕಾರ.